ಮೋಡಾ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಗೂ ಮುನ್ನ ಮಾಹಿತಿ ಸೋರಿಕೆಯಾಗಿತ್ತು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಅಲ್ಲದೆ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಮೋಡಾ ದಾಖಲೆಗಳನ್ನ ಹೆಂಗ್ರಿ ತಗೊಂಡು ಹೋಗ್ತಾರೆ ಅಂತ ಡಿಸಿಎಂ ಡಿಕೆ ಪ್ರಶ್ನಿಸಿದ್ದಾರೆ. ಇದೆಲ್ಲವನ್ನ ನೋಡೋಣ ಮೋಡಾಯಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೋಡಾ 50-50 ಸೈಟ್ ಹಂಚಿಕೆ ಹಗರಣ ತನಿಖೆಗೆ ಲೋಕಾಯುಕ್ತ ದಾಳಿ ಮಾಹಿತಿಯನ್ನೇ ಅಧಿಕಾರಿಗಳು ಲೀಕ್ ಮಾಡಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಜೂನ್ 28ಕ್ಕೆ ದಾಳಿ ಮಾಡಲು ಮೈಸೂರು ಲೋಕಾಯುಕ್ತ ಡಿವೈಎಸ್ಪಿ ಮಾಲ್ತೇಶ್ ಹೆಸರಿಗೆ ವಾರೆಂಟ್ ಜಾರಿಯಾಗಿದ್ರೂ ದಾಳಿ ಮಾಡದಿರೋದು ಸಂಶಯಗಳಿಗೆ ಕಾರಣವಾಗಿದೆ. ಜೂನ್ 29ರಂದು ಮುಡಾ ಕಚೇರಿಗೆ ಬಂದ ನಗರಾಭಿವೃದ್ಧಿ ಇಲಾಖೆ ಐಎಎಸ್ ಅಧಿಕಾರಿಗಳು 140 ದಾಖಲೆಗಳನ್ನು ತೆಗೆದುಕೊಂಡು ಹೋಗಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಅಂದಿನ ಲೋಕಾಯುಕ್ತ ಎಸ್ಪಿ ಸಜಿತ್ ಲೋಕಾಯುಕ್ತ ದಾಳಿಗೂ ಮುನ್ನವೇ ಭೈರತಿ ಸುರೇಶ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜೂನ್ 1ರಂದು ಭೈರತಿ ಸುರೇಶ್ ದಾಖಲೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದು, ಪ್ರಕರಣ ಸಿಬಿಐಗೆ ವಹಿಸಲು ಮನವಿ ಮಾಡಿದ್ದಾರೆ. ಇಲ್ಲಿ 4 ಅಂಶಗಳನ್ನು ನಾವು ಗಮನಿಸಿದಾಗ ಅಂದರೆ ಸರ್ಚ್ ವಾರೆಂಟ್ ಆಗಿದ್ದ ದಿನಾಂಕ, ಮೈಸೂರಿಗೆ ಲೋಕಾಯುಕ್ತಕ್ಕೆ ಬಂದಿದ್ದ ದಿನಾಂಕ, ಮತ್ತು ಭೈರತಿ ಸುರೇಶ್ ಮೈಸೂರಿಗೆ ಬಂದಿದ್ದ ದಿನಾಂಕ, ಮತ್ತು ಪ್ರಕರಣ ಮುಚ್ಚಾಕಿರೋ ದಿನಾಂಕ ಅಂದರೆ ಮುಕ್ತಾಯ ಮಾಡೋ ದಿನಾಂಕ. ಈ 4 ಅಂಶಗಳನ್ನು ಗಮನಿಸಿದಾಗ ಲೋಕಾಯುಕ್ತ ಸಂಸ್ಥೆನೇ ಈ ವಿಚಾರದಲ್ಲಿ ಒಂದು ಆರೋಪ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಸ್ಪಷ್ಟವಾಗಿ ಸಹಕಾರ ಕೊಡೋದು ಗೊತ್ತಾಗಿದೆ. ಇರೋ ಸಂಚು ರೂಪಿಸಿ ಅವ್ರಿಗೆ ರಕ್ಷಣೆ ಮಾಡಬೇಕು, ಆರೋಪಣೆ ರಕ್ಷಣೆ ಮಾಡಬೇಕು ಅನ್ನೋ ದುರುದ್ದೇಶದಿಂದಲೇ ಈ ಹಿಂದೆ ಇದ್ದಂಥ ಲೋಕಾಯುಕ್ತ ಎಸ್ ಪಿ ಸಂಪೂರ್ಣವಾಗಿ ಪರೋಕ್ಷ ಸಹಕಾರ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಆ ರೀತಿ ಸಹಕರಿಸಿರೋ ಅನ್ನೋ ಕಾರಣಕ್ಕೆ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಲೋಕಾಯುಕ್ತ ಎಸ್ ಪಿ ಸಜಿತ್ ರಾವ್ರನ್ನ ಬೆಂಗಳೂರಿನ ಆಯಕಟ್ಟಿಗೆ DCP ನೇಮಕ ಮಾಡ್ತಾರೆ. ಸೊ ಇದೆಲ್ಲ ವಿಚಾರನ ನಾಳೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ಆಗ ತಂದು ಈ ಕೂಡಲೇ ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ನಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಶಾಸಕ ಶ್ರೀವತ್ಸ ಪ್ರತಿಕ್ರಿಯಿಸಿದ್ದಾರೆ. ಭೈರತಿ ಸುರೇಶ್ ಕಚೇರಿ ಮೇಲೆ ಇಡಿ ದಾಳಿ ಮಾಡಬೇಕು, ಸಿಬಿಐ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಫೈಲ್ಗಳು ನಾಪತ್ತೆ ಆಗಿದೆ, ನಾಪತ್ತೆ ಆಗಿರೋ ಫೈಲು ಬೆಂಗಳೂರಲ್ಲಿ ಸಿಗುತ್ತಾನೆ. ಅದಕ್ಕೆ ಅವತ್ತು ಹೇಳಿದ್ದು ಭೈರತಿ ಸುರೇಶ್ ಕಚೇರಿಯನ್ನು ರೈಡ್ ಮಾಡಿ, ಇಡಿ ಅವರೇ ನೀವು ಭೈರತಿ ಸುರೇಶ್ ಮನೆಯೋ ಕಚೇರಿನೋ ರೈಡ್ ಮಾಡಿ ಅಂತ ಹೇಳಿದ್ದೆ. ಅವತ್ತು ಅಲ್ಲೇ ಸಿಗೋಕ್ಕೆ ಸಾಧ್ಯ. ಅದು ಭೈರತಿ ಸುರೇಶ್ ಅವರು ಬಂದು ಅವರೆಷ್ಟು ಫೈಲ್ ಎತ್ಕೊಂಡು ಹೋದ್ರೋ ಗೊತ್ತಿಲ್ಲ. ಯಾರು ಫೈಲ್ಗಳನ್ನು ರಕ್ಷಣೆ ಮಾಡಬೇಕಾಯಿತು ಅದೇ ಅಧಿಕಾರಿ ಫೈಲ್ಗಳನ್ನು ಕಳ್ತನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅಧಿಕಾರಿಗಳಾಗ್ಲಿ ಸಚಿವರಾಗ್ಲಿ ಮುಡಾ ದಾಖಲೆಗಳನ್ನ ಹೆಂಗ್ರಿ ಎತ್ಕೊಂಡು ಹೋಗಲಾಗುತ್ತೆ ಅಂತ ಡಿಸಿಎಂ ಡಿಕೆ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಕೆ, ಆಫೀಸ್ನಲ್ಲಿಟ್ಟಿರ್ತಾರೆ, ಸರ್ಕಾರಕ್ಕೆ ತೋರಿಸ್ತಾರಾ? ಪ್ರತಿ ಫೈಲ್ ಮೂವ್ಮೆಂಟ್ ಲೆಕ್ಕಾಚಾರ ಇರುತ್ತೆ. ಐ ಡೋಂಟ್ ಥಿಂಕ್ ಆ ರೀತಿ ಆಗಿಲ್ಲ ಅಂತಂದ್ರು. ಹೆಂಗ್ರಿ ಎತ್ಕೊಂಡು ಹೋಗಕ್ಕಾಗ್ತದೆ? ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದರೆ ಸರ್ಕಾರದ ಹತ್ರ ಬಂದು ಯಾರು ತೋರಿಸಿರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗೋದು ಲೆಕ್ಕಾಚಾರ ಇರ್ತದೆ. ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದ್ದಂಗೆ. ಐ ಡೋಂಟ್ ಥಿಂಕ್ ಅಂಥ ತಪ್ಪೇನೋ ಆಗಲಿಕ್ಕಾಗಿಲ್ಲ. ನಾಳೆ ಹೈಕೋರ್ಟ್ನಲ್ಲಿ ಮುಡಾ ಕೇಸ್ ಸಿಬಿಐಗೆ ವಹಿಸುವಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದೆ. ಈ ಮಧ್ಯೆ ಇಂದು ಸಿಎಂ ಸಿದ್ದರಾಮಯ್ಯ ಪ್ರಭಾವದ ಬಗೆಗಿನ ಲೋಕಾಯುಕ್ತ ತನಿಖೆಯ ಮಧ್ಯಂತರ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಬಿಜೆಪಿ ರೆಬಲ್ ನಾಯಕರಿಂದ 5 ಜಿಲ್ಲೆಯಲ್ಲಿ 30 ದಿನ ನಡೆಯಲಿರುವ ವಕ್ಫ್ ಬೋರ್ಡ್ ವಿರುದ್ಧದ ಜನಜಾಗೃತಿ ಅಭಿಯಾನಕ್ಕೆ ಬೀದರ್ನಲ್ಲಿ ಚಾಲನೆ ನೀಡಲಾಗಿದೆ. ಶಾಸಕ ಯತ್ನಾಳ್ ನೇತೃತ್ವದ ಬಿಜೆಪಿ ರೆಬಲ್ ಟೀಮ್ ಬೀದರ್ನ ಗಣೇಶ್ ಮೈದಾನದಿಂದ ಅಭಿಯಾನ ಶುರು ಮಾಡಿದೆ. ಈ ವೇಳೆ ಶಾಸಕ ಬಸನಗೌಡ ಯತ್ನಾಳ್ ಪ್ರತಿಕ್ರಿಯಿಸಿದ್ದು ಹೀಗೆ: ಇದು ಒಂದು ದಿವಸದ ಹೋರಾಟ ಅಲ್ಲ. ಒಂದು ದಿವಸ ಏನೋ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರೆ ಮುಗಿದು ಹೋಗೋದಿಲ್ಲ, ಒಂದು ದಿವಸ ದಂಡಿ ಕೂತ್ರೆ ಮುಗಿದು ಹೋಗೋದಲ್ಲ. ಇದು ಹಳ್ಳಿಗೆ ಎಲ್ಲೆಲ್ಲಿ ಇದರಿಂದ ವಕಫ್ನಿಂದ ಇವತ್ತು ಬಾಧಿತವಾದಂಥ ಹಳ್ಳಿಗಳಿರ್ಬೋದು, ಮಠ ಮಂದಿರಗಳಿರ್ಬೋದು, ಸರ್ಕಾರಿ ಜಮೀನು ಇದೆ, ಅಲ್ಲೆಲ್ಲ ಹೋಗಿ ನಾವು ಜಾಗೃತಿ ಮಾಡಿ ಈ ಕರಾಳ ಶಾಸನದ ಬಗ್ಗೆ ಜನರಲ್ಲಿ ಜಾಗೃತಿ ಮಾಡೋದು, ಎಜುಕೇಟೆಡ್ ಮಾಡೋದು ಭಾಳ ಅವಶ್ಯ ಇದೆ.
ರೈತರು, ಮಠ ಹಾಗೂ ಶಾಲೆ ಭೂ ದಾಖಲೆಯಲ್ಲಿ ವಕ್ಫ್ ಎಂದು ನಮೂದಾಗಿದೆ. ದೇಶದಲ್ಲಿ ವಕ್ಫ್ ಕಾನೂನು ರದ್ದಾಗುವವರೆಗೂ ನಿರಂತರ ಹೋರಾಟ ಮಾಡ್ತೇವೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರ ವಕ್ಫ್ ಕಾನೂನು ತೊಲಗಲಿದೆ ಅಂದ್ರು. ನಿನ್ನೆ ಪ್ರಧಾನಮಂತ್ರಿಗಳು ಸಹಿತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಭಾರತದ ಎಲ್ಲ ಜನತೆ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಅವರು ಸ್ಪಷ್ಟ ಹೇಳಿದ್ದಾರೆ, ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಏನಿದೆ ಅದನ್ನು ಅಷ್ಟೇ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಇಂಥ ಅದ್ರಾಗ ವಕಫ್ ಅನ್ನುವಂಥ ಹೆಸರೇ ಇಲ್ಲ. ಅದಕ್ಕೆ ನಾವು ವಕಫ್ ತೆಗೆಯುವಂಥ ಒಂದು ಕ್ಲಿಯರ್ ಆಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ವಕ್ಫ್ ಆಸ್ತಿ ಬಗ್ಗೆ ಬಿಜೆಪಿ ಅವಧಿಯಲ್ಲಿ 2900 ಎಕರೆ ಪ್ರದೇಶಕ್ಕೆ ನೋಟಿಸ್ ನೀಡಿತ್ತು. ಸಿದ್ದರಾಮಯ್ಯ ಕಾಲಕ್ಕೆ 300 ಚಿಲ್ಲರೆ ಎಕರೆಗಷ್ಟೇ ನೋಟಿಸ್ ನೀಡಲಾಗಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಸತ್ಯ ಮರೆಮಾಚಲಾಗಲ್ಲ, ಬಿಜೆಪಿಗೆ ಮುಖಭಂಗ ಮಾಡಲು ಯತ್ನಾಳ್ ಅಂಡ್ ಟೀಮ್ ಹೋರಾಡ್ತಿದೆ ಅಂತಂದ್ರು. ಈಗ ಸತ್ಯ ಯಾವತ್ತೂ ಕೂಡ ಮುಚ್ಚಿಡಕ್ಕಾಗಲ್ಲ ಜಾಸ್ತಿ ದಿವಸ. ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ನೀವು ಕೊಟ್ಟಿದ್ದೀರಿ, ನೋಟಿಸ್ ಕೊಟ್ಬಿಟ್ಟಿದ್ದೀರ ಅಂತ. ಇವರೇನು ಮಾಡಿದರು? ಇವರು ಒಂದು ಸಮಿತಿ ಮಾಡಿ, ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಇವರು ನೋಟಿಸ್ಗಳು ಜಾರಿ ಮಾಡಿದ್ದಾರೆ. ಎಷ್ಟು ಎಕರೆ ಜಾರಿ ಮಾಡಿದ್ದಾರೆ? 2900 ಎಕರೆ. ಇದು ಸಿದ್ದರಾಮಯ್ಯನವ್ರ ಕಾಲಕ್ಕೆ ಬರೀ 300 ಚಿಲ್ಲರೆ ಎಕರೆ. ಯಾರ್ದು ಜಾಸ್ತಿ? ಯಾರ ಮೇಲೆ ಆಪಾದನೆ ಮಾಡ್ಬೇಕು ನಾವು? ಅದೇ ಇವತ್ತು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೋಸ್ ಮಾಡೋದಕ್ಕೆ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರು ಕಾಲದಲ್ಲಾಗಿತ್ತು, ಬೊಮ್ಮಾಯಿಯವ್ರ ಕಾಲದಲ್ಲಾಗಿತ್ತು ಅಂತ ಬಂದಿದೆಯಲ್ಲ, ಅದಕ್ಕೆ ಅವರಿಬ್ಬರನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ಹೊರಟಂಗೆ ಕಾಣಿಸುತ್ತೆ. ಶಿವಮೊಗ್ಗದಲ್ಲಿ ತಂದೆ ಮಗನ ನಡುವೆ ಜಗಳ ನಡೆದಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕುಡಿದ ನಶೆಯಲ್ಲಿ ಪಾಪಿ ಮಗನೊಬ್ಬ ತಂದೆಯನ್ನೇ ಹತ್ಯೆ ಮಾಡಿದ್ದಾನೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 77 ವರ್ಷದ ನಾಗರಾಜ್ ಮಗನಿಂದಲೇ ಕೊಲೆಗಾದ ದುರ್ದೈವಿ. ಮನೆ ವಿಚಾರವಾಗಿ ಇಬ್ಬರ ಮಧ್ಯೆ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಬಾಡಿಗೆಗೆ ಕಾರು ಪಡೆದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಸುಲಿಗೆ ಮಾಡಿದ ಆರೋಪ ಕೇಳಿಬಂದಿದೆ. ಪ್ರಕರಣ ಸಂಬಂಧ ಚಂದ್ರಲೇಔಟ್ ಪೊಲೀಸರು ನಿತಿನ್, ಶಶಾಂಕ್, ವಿನೋದ್ ಎಂಬುವವರನ್ನ ಬಂಧಿಸಿದ್ದಾರೆ. ಮಡಿಕೇರಿಗೆ ಹೋಗಲು ಕಾರು ಪಡೆದಿದ್ದ ವಿದ್ಯಾರ್ಥಿಗಳಿಂದ ಸುಳ್ಳು ಹೇಳಿ ಸುಲಿಗೆ ಮಾಡಿದ್ದಾರೆ ಎನ್ನಲಾಗಿದೆ.